ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂಥ ಫೈಟ್ ನಡೀತಾ ಇದೆ. ಇವತ್ತು ಈ ಒಂದು ಫೈಟ್ಗೆ ಇವತ್ತು ಜಿಲ್ಲಾಧಿಕಾರಿ ಅವರು ಒಂದು ತೆರೆಯನ್ನು ಎಳೆಯುವಂಥ ಹಂತ ಬಂದಿರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಧಿಕಾರಿ ಒಂದು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ಕೂಡ ಇವತ್ತು ಆ ನಿರ್ಧಾರವನ್ನು ಮಾಡಲಿದ್ದಾರೆ. ಅಂದರೆ ಇವತ್ತೇನು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಏನು ಡಿಎಸ್ಎಸ್ನವರು ಕೂಡ ಭೀಮ್ ಪಥಸಂಚಲನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಧಿಕಾರಿ ಅಂದರೆ ನಾಳೆ ಕೆಂಬಾವಿಯಲ್ಲಿ ಯಾರು ಪಥಸಂಚಲನ ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಎಂದು ಆ ಒಂದು ನಿರ್ಧಾರದ ಬಳಿಕ ಈ ಒಂದು ಕೆಂಬಾವಿಯಲ್ಲಿ ಯಾರು ಆರ್ಎಸ್ಎಸ್ನ ಪಥಸಂಚಲನ ನಡೆಸಬೇಕು ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಂದರೆ ಇವತ್ತು ಜಿಲ್ಲಾಧಿಕಾರಿ ಅವರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ಆ ಒಂದು ನಿರ್ಧಾರದ ಮೇಲೆ ನಾಳಿನ ಕೆಂಬಾವಿಯಲ್ಲಿನ ಆರ್ಎಸ್ಎಸ್ನ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಬೇಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಮತ್ತೊಂದು ಕಡೆಗೆ ಈಗಾಗಲೇ ಕೆಂಬಾವಿ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಒಂದು ಅಂದರೆ ಕೆಂಬಾವಿಯಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ನ ಪ್ರಮುಖರು ಈಗಾಗಲೇ ಆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಬಂಟಿಂಗ್ಸ್ಗಳ ನಡುವೆ ನೀಲಿ ಧ್ವಜವನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಮತ್ತೊಂದು ಕಡೆಗೆ ಡಿಎಸ್ಎಸ್ನವರು ಕೂಡ ಆ ಸಿದ್ಧತೆಯನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂಥ ಫೈಟ್ ನಡೀತಾ ಇದೆ. ಇವತ್ತು ಈ ಒಂದು ಫೈಟ್ಗೆ ಇವತ್ತು ಜಿಲ್ಲಾಧಿಕಾರಿ ಅವರು ಒಂದು ತೆರೆಯನ್ನು ಎಳೆಯುವಂಥ ಹಂತ ಬಂದಿರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಧಿಕಾರಿ ಒಂದು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ಕೂಡ ಇವತ್ತು ಆ ನಿರ್ಧಾರವನ್ನು ಮಾಡಲಿದ್ದಾರೆ. ಅಂದರೆ ಇವತ್ತೇನು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಏನು ಡಿಎಸ್ಎಸ್ನವರು ಕೂಡ ಭೀಮ್ ಪಥಸಂಚಲನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಧಿಕಾರಿ ಅಂದರೆ ನಾಳೆ ಕೆಂಬಾವಿಯಲ್ಲಿ ಯಾರು ಪಥಸಂಚಲನ ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಎಂದು ಆ ಒಂದು ನಿರ್ಧಾರದ ಬಳಿಕ ಈ ಒಂದು ಕೆಂಬಾವಿಯಲ್ಲಿ ಯಾರು ಆರ್ಎಸ್ಎಸ್ನ ಪಥಸಂಚಲನ ನಡೆಸಬೇಕು ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಂದರೆ ಇವತ್ತು ಜಿಲ್ಲಾಧಿಕಾರಿ ಅವರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ಆ ಒಂದು ನಿರ್ಧಾರದ ಮೇಲೆ ನಾಳಿನ ಕೆಂಬಾವಿಯಲ್ಲಿನ ಆರ್ಎಸ್ಎಸ್ನ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಬೇಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಮತ್ತೊಂದು ಕಡೆಗೆ ಈಗಾಗಲೇ ಕೆಂಬಾವಿ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಒಂದು ಅಂದರೆ ಕೆಂಬಾವಿಯಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ನ ಪ್ರಮುಖರು ಈಗಾಗಲೇ ಆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಬಂಟಿಂಗ್ಸ್ಗಳ ನಡುವೆ ನೀಲಿ ಧ್ವಜವನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಮತ್ತೊಂದು ಕಡೆಗೆ ಡಿಎಸ್ಎಸ್ನವರು ಕೂಡ ಆ ಸಿದ್ಧತೆಯನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂಥ ಫೈಟ್ ನಡೀತಾ ಇದೆ. ಇವತ್ತು ಈ ಒಂದು ಫೈಟ್ಗೆ ಇವತ್ತು ಜಿಲ್ಲಾಧಿಕಾರಿ ಅವರು ಒಂದು ತೆರೆಯನ್ನು ಎಳೆಯುವಂಥ ಹಂತ ಬಂದಿರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಧಿಕಾರಿ ಒಂದು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ಕೂಡ ಇವತ್ತು ಆ ನಿರ್ಧಾರವನ್ನು ಮಾಡಲಿದ್ದಾರೆ. ಅಂದರೆ ಇವತ್ತೇನು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಏನು ಡಿಎಸ್ಎಸ್ನವರು ಕೂಡ ಭೀಮ್ ಪಥಸಂಚಲನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಧಿಕಾರಿ ಅಂದರೆ ನಾಳೆ ಕೆಂಬಾವಿಯಲ್ಲಿ ಯಾರು ಪಥಸಂಚಲನ ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಎಂದು ಆ ಒಂದು ನಿರ್ಧಾರದ ಬಳಿಕ ಈ ಒಂದು ಕೆಂಬಾವಿಯಲ್ಲಿ ಯಾರು ಆರ್ಎಸ್ಎಸ್ನ ಪಥಸಂಚಲನ ನಡೆಸಬೇಕು ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಂದರೆ ಇವತ್ತು ಜಿಲ್ಲಾಧಿಕಾರಿ ಅವರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ಆ ಒಂದು ನಿರ್ಧಾರದ ಮೇಲೆ ನಾಳಿನ ಕೆಂಬಾವಿಯಲ್ಲಿನ ಆರ್ಎಸ್ಎಸ್ನ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಬೇಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಮತ್ತೊಂದು ಕಡೆಗೆ ಈಗಾಗಲೇ ಕೆಂಬಾವಿ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಒಂದು ಅಂದರೆ ಕೆಂಬಾವಿಯಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ನ ಪ್ರಮುಖರು ಈಗಾಗಲೇ ಆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಬಂಟಿಂಗ್ಸ್ಗಳ ನಡುವೆ ನೀಲಿ ಧ್ವಜವನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಮತ್ತೊಂದು ಕಡೆಗೆ ಡಿಎಸ್ಎಸ್ನವರು ಕೂಡ ಆ ಸಿದ್ಧತೆಯನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂಥ ಫೈಟ್ ನಡೀತಾ ಇದೆ. ಇವತ್ತು ಈ ಒಂದು ಫೈಟ್ಗೆ ಇವತ್ತು ಜಿಲ್ಲಾಧಿಕಾರಿ ಅವರು ಒಂದು ತೆರೆಯನ್ನು ಎಳೆಯುವಂಥ ಹಂತ ಬಂದಿರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಧಿಕಾರಿ ಒಂದು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ಕೂಡ ಇವತ್ತು ಆ ನಿರ್ಧಾರವನ್ನು ಮಾಡಲಿದ್ದಾರೆ. ಅಂದರೆ ಇವತ್ತೇನು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಏನು ಡಿಎಸ್ಎಸ್ನವರು ಕೂಡ ಭೀಮ್ ಪಥಸಂಚಲನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಧಿಕಾರಿ ಅಂದರೆ ನಾಳೆ ಕೆಂಬಾವಿಯಲ್ಲಿ ಯಾರು ಪಥಸಂಚಲನ ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಎಂದು ಆ ಒಂದು ನಿರ್ಧಾರದ ಬಳಿಕ ಈ ಒಂದು ಕೆಂಬಾವಿಯಲ್ಲಿ ಯಾರು ಆರ್ಎಸ್ಎಸ್ನ ಪಥಸಂಚಲನ ನಡೆಸಬೇಕು ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಂದರೆ ಇವತ್ತು ಜಿಲ್ಲಾಧಿಕಾರಿ ಅವರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ಆ ಒಂದು ನಿರ್ಧಾರದ ಮೇಲೆ ನಾಳಿನ ಕೆಂಬಾವಿಯಲ್ಲಿನ ಆರ್ಎಸ್ಎಸ್ನ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಬೇಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಮತ್ತೊಂದು ಕಡೆಗೆ ಈಗಾಗಲೇ ಕೆಂಬಾವಿ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಒಂದು ಅಂದರೆ ಕೆಂಬಾವಿಯಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ನ ಪ್ರಮುಖರು ಈಗಾಗಲೇ ಆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಬಂಟಿಂಗ್ಸ್ಗಳ ನಡುವೆ ನೀಲಿ ಧ್ವಜವನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಮತ್ತೊಂದು ಕಡೆಗೆ ಡಿಎಸ್ಎಸ್ನವರು ಕೂಡ ಆ ಸಿದ್ಧತೆಯನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿಯ ಕೆಂಬಾವಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂಥ ಫೈಟ್ ನಡೀತಾ ಇದೆ. ಇವತ್ತು ಈ ಒಂದು ಫೈಟ್ಗೆ ಇವತ್ತು ಜಿಲ್ಲಾಧಿಕಾರಿ ಅವರು ಒಂದು ತೆರೆಯನ್ನು ಎಳೆಯುವಂಥ ಹಂತ ಬಂದಿರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಧಿಕಾರಿ ಒಂದು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ಕೂಡ ಇವತ್ತು ಆ ನಿರ್ಧಾರವನ್ನು ಮಾಡಲಿದ್ದಾರೆ. ಅಂದರೆ ಇವತ್ತೇನು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಏನು ಡಿಎಸ್ಎಸ್ನವರು ಕೂಡ ಭೀಮ್ ಪಥಸಂಚಲನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಧಿಕಾರಿ ಅಂದರೆ ನಾಳೆ ಕೆಂಬಾವಿಯಲ್ಲಿ ಯಾರು ಪಥಸಂಚಲನ ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಎಂದು ಆ ಒಂದು
ಒಂದು ನಿರ್ಧಾರದ ಬಳಿಕ ಈ ಒಂದು ಕೆಂಬಾವಿಯಲ್ಲಿ ಯಾರು RSSನ ಪಥಸಂಚಲನ ನಡೆಸಬೇಕು ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಂದರೆ ಇವತ್ತು ಜಿಲ್ಲಾಧಿಕಾರಿ ಅವರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ಆ ಒಂದು ನಿರ್ಧಾರದ ಮೇಲೆ ನಾಳಿನ ಕೆಂಬಾವಿಯಲ್ಲಿನ RSSನ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಬೇಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಮತ್ತೊಂದು ಕಡೆಗೆ ಈಗಾಗಲೇ ಕೆಂಬಾವಿ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಒಂದು ಅಂದರೆ ಕೆಂಬಾವಿಯಲ್ಲಿ RSSನ ಪಥಸಂಚಲನ ನಡೆಸೋದಕ್ಕೆ RSSನ ಪ್ರಮುಖರು ಈಗಾಗಲೇ ಆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಬಂಟಿಂಗ್ಸ್ಗಳ ನಡುವೆ ನೀಲಿ ಧ್ವಜವನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಮತ್ತೊಂದು ಕಡೆಗೆ DSSನವರು ಕೂಡ ಆ ಸಿದ್ಧತೆಯನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿಯ ಕೆಂಬಾವಿಯಲ್ಲಿ RSS ವರ್ಸಸ್ DSS ಅನ್ನುವಂಥ ಫೈಟ್ ನಡೀತಾ ಇದೆ. ಇವತ್ತು ಈ ಒಂದು ಫೈಟ್ಗೆ ಇವತ್ತು ಜಿಲ್ಲಾಧಿಕಾರಿ ಅವರು ಒಂದು ತೆರೆಯನ್ನು ಎಳೆಯುವಂಥ ಹಂತ ಬಂದಿರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಧಿಕಾರಿ ಒಂದು RSSನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕೋ ಕೊಡಬಾರ್ದು ಅನ್ನುವಂಥದ್ದು ಕೂಡ ಇವತ್ತು ಆ ನಿರ್ಧಾರವನ್ನು ಮಾಡಲಿದ್ದಾರೆ. ಅಂದರೆ ಇವತ್ತೇನು RSSನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಏನು DSSನವರು ಕೂಡ ಭೀಮ್ ಪಥಸಂಚಲನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಧಿಕಾರಿ ಅಂದರೆ ನಾಳೆ ಕೆಂಬಾವಿಯಲ್ಲಿ ಯಾರು ಪಥಸಂಚಲನ ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಎಂದು ಆ ಒಂದು ನಿರ್ಧಾರದ ಬಳಿಕ ಈ ಒಂದು ಕೆಂಬಾವಿಯಲ್ಲಿ ಯಾರು RSSನ ಪಥಸಂಚಲನ ನಡೆಸಬೇಕು ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಂದರೆ ಇವತ್ತು ಜಿಲ್ಲಾಧಿಕಾರಿ ಅವರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ಆ ಒಂದು ನಿರ್ಧಾರದ ಮೇಲೆ ನಾಳಿನ ಕೆಂಬಾವಿಯಲ್ಲಿನ RSSನ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಬೇಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಮತ್ತೊಂದು ಕಡೆಗೆ ಈಗಾಗಲೇ ಕೆಂಬಾವಿ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಒಂದು ಅಂದರೆ ಕೆಂಬಾವಿಯಲ್ಲಿ RSSನ ಪಥಸಂಚಲನ ನಡೆಸೋದಕ್ಕೆ RSSನ ಪ್ರಮುಖರು ಈಗಾಗಲೇ ಆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಬಂಟಿಂಗ್ಸ್ಗಳ ನಡುವೆ ನೀಲಿ ಧ್ವಜವನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಮತ್ತೊಂದು ಕಡೆಗೆ DSSನವರು ಕೂಡ ಆ ಸಿದ್ಧತೆಯನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿಯ ಕೆಂಬಾವಿಯಲ್ಲಿ RSS ವರ್ಸಸ್ DSS ಅನ್ನುವಂಥ ಫೈಟ್ ನಡೀತಾ ಇದೆ. ಇವತ್ತು ಈ ಒಂದು ಫೈಟ್ಗೆ ಇವತ್ತು ಜಿಲ್ಲಾಧಿಕಾರಿ ಅವರು ಒಂದು ತೆರೆಯನ್ನು ಎಳೆಯುವಂಥ ಹಂತ ಬಂದಿರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಧಿಕಾರಿ ಒಂದು RSSನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕೋ ಕೊಡಬಾರ್ದು ಅನ್ನುವಂಥದ್ದು ಕೂಡ ಇವತ್ತು ಆ ನಿರ್ಧಾರವನ್ನು ಮಾಡಲಿದ್ದಾರೆ. ಅಂದರೆ ಇವತ್ತೇನು RSSನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಏನು DSSನವರು ಕೂಡ ಭೀಮ್ ಪಥಸಂಚಲನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಧಿಕಾರಿ ಅಂದರೆ ನಾಳೆ ಕೆಂಬಾವಿಯಲ್ಲಿ ಯಾರು ಪಥಸಂಚಲನ ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಎಂದು ಆ ಒಂದು ನಿರ್ಧಾರದ ಬಳಿಕ ಈ ಒಂದು ಕೆಂಬಾವಿಯಲ್ಲಿ ಯಾರು RSSನ ಪಥಸಂಚಲನ ನಡೆಸಬೇಕು ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಂದರೆ ಇವತ್ತು ಜಿಲ್ಲಾಧಿಕಾರಿ ಅವರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ಆ ಒಂದು ನಿರ್ಧಾರದ ಮೇಲೆ ನಾಳಿನ ಕೆಂಬಾವಿಯಲ್ಲಿನ RSSನ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಬೇಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಮತ್ತೊಂದು ಕಡೆಗೆ ಈಗಾಗಲೇ ಕೆಂಬಾವಿ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಒಂದು ಅಂದರೆ ಕೆಂಬಾವಿಯಲ್ಲಿ RSSನ ಪಥಸಂಚಲನ ನಡೆಸೋದಕ್ಕೆ RSSನ ಪ್ರಮುಖರು ಈಗಾಗಲೇ ಆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಬಂಟಿಂಗ್ಸ್ಗಳ ನಡುವೆ ನೀಲಿ ಧ್ವಜವನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಮತ್ತೊಂದು ಕಡೆಗೆ DSSನವರು ಕೂಡ ಆ ಸಿದ್ಧತೆಯನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿಯ ಕೆಂಬಾವಿಯಲ್ಲಿ RSS ವರ್ಸಸ್ DSS ಅನ್ನುವಂಥ ಫೈಟ್ ನಡೀತಾ ಇದೆ. ಇವತ್ತು ಈ ಒಂದು ಫೈಟ್ಗೆ ಇವತ್ತು ಜಿಲ್ಲಾಧಿಕಾರಿ ಅವರು ಒಂದು ತೆರೆಯನ್ನು ಎಳೆಯುವಂಥ ಹಂತ ಬಂದಿರುವಂಥದ್ದು. ಅಂದರೆ ಇವತ್ತು ಏನು ಜಿಲ್ಲಾಧಿಕಾರಿ ಒಂದು RSSನ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕೋ ಕೊಡಬಾರ್ದು ಅನ್ನುವಂಥದ್ದು ಕೂಡ ಇವತ್ತು ಆ ನಿರ್ಧಾರವನ್ನು ಮಾಡಲಿದ್ದಾರೆ. ಅಂದರೆ ಇವತ್ತೇನು RSSನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಏನು DSSನವರು ಕೂಡ ಭೀಮ್ ಪಥಸಂಚಲನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಆದರೆ ಇವತ್ತು ಜಿಲ್ಲಾಧಿಕಾರಿ ಅಂದರೆ ನಾಳೆ ಕೆಂಬಾವಿಯಲ್ಲಿ ಯಾರು ಪಥಸಂಚಲನ ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿದ್ದಾರೆ ಎಂದು ಆ ಒಂದು ನಿರ್ಧಾರದ ಬಳಿಕ ಈ ಒಂದು ಕೆಂಬಾವಿಯಲ್ಲಿ ಯಾರು RSSನ ಪಥಸಂಚಲನ ನಡೆಸಬೇಕು ಅನ್ನೋದು ಕೂಡ ನಿರ್ಧಾರವಾಗಲಿದೆ. ಅಂದರೆ ಇವತ್ತು ಜಿಲ್ಲಾಧಿಕಾರಿ ಅವರು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೋ ಆ ಒಂದು ನಿರ್ಧಾರದ ಮೇಲೆ ನಾಳಿನ ಕೆಂಬಾವಿಯಲ್ಲಿನ RSSನ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗಬೇಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಮತ್ತೊಂದು ಕಡೆಗೆ ಈಗಾಗಲೇ ಕೆಂಬಾವಿ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದ್ದು ಆ ಒಂದು ಅಂದರೆ ಕೆಂಬಾವಿಯಲ್ಲಿ RSSನ ಪಥಸಂಚಲನ ನಡೆಸೋದಕ್ಕೆ RSSನ ಪ್ರಮುಖರು ಈಗಾಗಲೇ ಆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಬಂಟಿಂಗ್ಸ್ಗಳ ನಡುವೆ ನೀಲಿ ಧ್ವಜವನ್ನು ಅಳವಡಿಕೆ ಮಾಡೋದಕ್ಕೂ ಕೂಡ ಮತ್ತೊಂದು ಕಡೆಗೆ DSSನವರು ಕೂಡ ಆ ಸಿದ್ಧತೆಯನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.